ಇಷ್ಟು ವರ್ಷ ಬರೀ ಹೆಣ್ಮಕ್ಳು ಆರ್ಕೆ ತೀರ್ಸಿದ್ನೇ ನೋಡಿದೆ, ಇದೇ ಮೊದಲನೇ ಕಿತ್ತ ಒಂದು ಗಂಡು ಮಗ ಆರ್ಕೆ ತೀರಿಸ್ತೈತೆ. ಹಿಂಗರಲ್ಲಿರೋ ಗಂಡು ಮಗ ಅನ್ಸುತ್ತೆ. ಒಳ್ಳೇದಾಗ್ಲಿ ಬಿಡವ. ತಂಗಿರ್ 3 ಜನದ ಹೆಸರಲ್ವೇ 303ನೇ ಬಿಂದಿಗೆ ಬೇಗ ಬೇಗ ಅಭಿಷೇಕ ಮಾಡಿ ಮುಗಿಸ್ಬಿಡಿ. ಶಿವಪ್ಪ, ನನ್ ತಂಗಿರ್ ಜೀವನದಲ್ಲಿ ಬರೋ ಕಷ್ಟಗಳೆಲ್ಲ ನಿನ್ ಮೇಲ್ ಬೀಳೋ ನೀರ್ ತರ ಅರ್ದು ಹೋಗ್ಲಿ ಕಣಪ್ಪ. ಮಂಜಣ್ಣ, ಇವತ್ತು ನಿನ್ನ ಹುಟ್ಟಹಬ್ಬ. ನಿನಗೆ ಒಳ್ಳೇದಾಗಲಿ ಅಂತ ನಿನ್ನ ತಂಗಿಯರು ಪರಮೇಶ್ವರನ ಸೇವೆ ಮಾಡಬೇಕು. ಅದು ಬಿಟ್ಟು ನೀನೇ ಮಾಡ್ತಿದ್ಯಲ್ಲಪ್ಪ. ಇವತ್ತು ನಿನ್ನ ದಿನ ಕಣ ಮಂಜಣ್ಣ. ಅಯ್ಯೋ ಗುರುಗಳೇ, ನನ್ನ ತಂಗಿರ್ ಚೆನ್ನಾಗಿದ್ರೆ ನಾನ್ ಚೆನ್ನಾಗಿದ್ದಂಗೆ, ನನ್ನ ಕೈ ಕಬ್ಬಣದಂಗಿದ್ರೆ ನನ್ನ ತಂಗಿರ್ ಜೀವನ ಚಿಂದಂಗಿರುತ್ತೆ ಗುರುಗಳೇ. ಓಹ್ ಸರಿ, ನಿನ್ನ ಹುಟ್ಟಹಬ್ಬಕ್ಕೆ ನಿನ್ನ ತಂಗಿಯರು ನಿನಗೆ ಏನು ಉಡುಗೊರೆ ಕೊಡ್ತಾರೆ? ಗುರುಗಳೇ, ನಿನ್ನೆ ರಾತ್ರಿಯಿಂದ 3 ಜನ ತಂಗಿರು ಚಾಲೆಂಜ್ ಮಾಡ್ಕೊಂಡವ್ರೆ ಯಾರು ಚೆನ್ನಾಗಿರೋ ಗಿಫ್ಟ್ ಕೊಡ್ತಾರೆ ಅಂತ. ಮಂಜುನಾಥ್ ಅಂತ, ಸಿಂಹ ರಾಶಿ, ಮಗ ನಕ್ಷತ್ರ, ತುಂಬಾ ಒಳ್ಳೆ ಹುಡುಗ ನಮ್ಮಣ್ಣ. ಯಾವ ಹೀರೋಗೂ ಕಮ್ಮಿ ಇಲ್ಲ. ಜವಾಬ್ದಾರಿ ಅಂತ ಬಂತು ಅಂದ್ರೆ ತವರಿಗೆ ಬತ್ತಂಗಿ ಶಿವರಾಜ್ ಕುಮಾರ್ ತರ. ತಂಗೀರ್ನ ಕಣ್ಣಿನ ರೆಪ್ಪೆ ತರ ನೋಡ್ಕೊಂತಾನೆ ಅಂದ್ರೆ ಇನ್ನ ಹೆಂಡತಿನ ಯಾವ ಲೆಕ್ಕಕ್ಕೆ ನೋಡ್ಕೋಬಾರ್ದು ಯೋಚನೆ ಮಾಡಿ. ಅಣ್ಣ ಏನೇ ನಿಂದು ತರ್ಲೆ? ಸರ್ ಸಾರಿ ಸರ್, ಚಿಕ್ಕ ವಯಸ್ಸಲ್ಲಿ ಯಾವ್ದೋ ಮರಕ್ಕೆ ತಲೆನ ಗುತ್ಕೊಂಡ್ಬಿಟ್ಟು ಸ್ವಲ್ಪ ತಲೆ ಕೆಟ್ಟೋದಂಗೆ ಆಗೈತೆ. ಅವಾಗ ಹಿಂಗ್ ಆಡ್ತಾ ಇರ್ತಾಳೆ. ಸರ್ ನೀವು ಓಡಿ ಸರ್. ಅಲ್ಲ ಅಣ್ಣ, ಬರ್ತಡೆಗೆ ಎಲ್ರು ಏನೇನು ಗಿಫ್ಟ್ ಕೊಡ್ತಾರೆ, ಆದ್ರೆ ನಾನು ಅದಕ್ಕೆ ಗಿಫ್ಟ್ ಕೊಟ್ಬೋಣ ಅನ್ಕೊಂಡ. ಎಲ್ಲ ಹಾಳ್ ಮಾಡ್ಬಿಟ್ಟೆ ಅಣ್ಣ ನೀನು. ನಾನು ಈಗ್ಲೇ ಮದ್ವೆ ಆಗಲ್ಲ ಕಣಪ್ಪ. ಯಾಕೆ? ಫಸ್ಟು ಕಲ್ಯಾಣಿದು ಪ್ಯಾಪೆ ಪ್ಯಾಪೆ ಡುಮ್ 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 ಡುಮ್, ಆಮೇಲೆ ರುಕ್ಕುದು ಪ್ಯಾಪೆ ಪ್ಯಾಪೆ ಡುಮ್ 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 ಡುಮ್, ಆಮೇಲೆ ನಿಂದು ಪ್ಯಾಪೆ ಪ್ಯಾಪೆ ಡುಮ್ 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 ಡುಮ್. ಆಮೇಲೆ ನೀನ್ ಮದ್ವೆ ಆಗ್ತ್ಯಾ? ಆಮೇಲೆ ಕಲ್ಯಾಣಿಗೊಂದು ಮಗು ಆಗ್ಬೇಕು, ರುಕ್ಕುಗೊಂದು ಮುದ್ದಾದ ಮಗು ಆಗ್ಬೇಕು, ನಿನಗ್ ಮಗು ಆಗ್ಬೇಕು. ಆಮೇಲೆ ನೋಡೋಣ. ಅಣ್ಣ, ಇಷ್ಟೆಲ್ಲ ಆಗೋಷ್ಟೊತ್ತಿಗೆ ನಿಂಗೆ ಹುಡುಗಿ ಹುಡ್ಕೋದೆ ಬೇಡ ಅಣ್ಣ. ಯಾವ್ದಾರ ಅಜ್ಜಿ ಹುಡ್ಕೊಂಡ್ ಸಾಕು. ಆದ್ರೂ ಅಣ್ಣ, ಎಂತ ಗಿಫ್ಟ್ ಮಿಸ್ ಮಾಡ್ಕೊಂಡ್ಬಿಟ್ಟ ನೀನು. ಚೋಟ್ ಮೆಣಸಿಕಾಯ್, ನಿಮ್ಗಳಿಗಿಂತ ಗಿಫ್ಟ್ ನನ್ಗಿನ್ನೇನ್ರೇ ಬೇಕು? ಸರಿ, ಕಲ್ಯಾಣಿಯಲ್ಲಿ ಅಕ್ಕ ನಿಮ್ ಬರ್ತಡೆಗೆ ಗಿಫ್ಟ್ ಕೊಡಕ್ ಅದೇನ್ ರೆಡಿ ಮಾಡ್ಕೋತಾಳೋ ಏನೋ. ಅಲ್ಲವಾ, ನನ್ನ ಅನುಭವದಲ್ಲಿ ಎಷ್ಟೋ ಜನ ಘಟಾನ್ಘಟಿಗಳು ಪೈಲ್ವಾನ್ರನ್ನ ನೋಡ್ಬಿಟ್ಟಿದೀನಿ. ಅಚ್ಚ ಹಾಕ್ಸ್ಕೊಳ್ಳುವಾಗ ಅಯ್ಯೋ ಅಮ್ಮ ಅಂತ ಕೂಗಾಡ್ತಾರೆ. ನೀನ್ ಒಳ್ಳೆ ಕಲ್ತರ ಕೂತಿದ್ಯಲ್ಲವ. ದೇಹಕ್ಕೆ ನೋವಾದ್ರೆ ಕಣ್ಣಲ್ಲಿ ನೀರು ಬರುತ್ತೆ, ಅದೇ ಅಚ್ಚೆ ಹಾಕಿಸ್ಕೊಳ್ತಾ ಮನ್ಸಿಗೆ ಖುಷಿ ಆದ್ರೆ ಆ ನೋವು ಕೂಡ ಪೂಜೆ ಆಗಿರುತ್ತೆ. ಹಂಗ ನಿನ್ ಕೈ ಹಿಡಿಯೋನು ತುಂಬಾ ಪುಣ್ಯ ಮಾಡಿದ ಕಣವ. ಅಷ್ಟು ಪ್ರೀತಿ ಮಾಡ್ತೀಯ ಅವನ್ನ. ಕೈ ಹಿಡಿಯೋನಲ್ಲ ಅಜ್ಜಿ, ಕೈ ಹಿಡಿದು ನಡೆಸ್ದವನು ಅಂದ್ರೆ ನಮ್ಮ ಅಣ್ಣ. ಹಂಗಾದ್ರೆ ನಿಮ್ಮ ಅಣ್ಣನ ಹೆಸರು ಅಚ್ಚೆ ಹಾಕಿಸ್ಕೊತಿದ್ಯಾ? ನಾನು ಎಷ್ಟೋ ಜನ ಅಣ್ಣ ತಂಗಿರ್ ನೋಡಿದೀನಿ ಕಣವ. ಮದ್ವೆ ಆಗೋವರೆಗೂ ಅಣ್ಣ ಅಣ್ಣ ತಂಗಿ ತಂಗಿ ಅಂತಿರ್ತಾರೆ. ಮದ್ವೆ ಆದ್ಮೇಲೆ ಹೆಂಡತಿ ಸರಿಗಿಟ್ಕೊಂಡು ಓಡೋಗ್ತಾರೆ. ಸಂಸಾರ ಅಂದ್ಮೇಲೆ ನೀನು ಅವನ್ ಬಿಟ್ಟು ಹೋಗ್ಲೇಬೇಕು, ಅವನು ನೀನ್ ಬಿಟ್ಟು ಇರ್ಲೇಬೇಕು. ಲೋಕದ ನಿಯಮ ಅಣ್ಣ ತಂಗಿರಿಗೆ ಅನ್ವಯಿಸಲ್ಲ. ಬೇರು ಮಣ್ಣನ್ನ ಬಿಟ್ಟಿರ್ಬೋದು, ಆದ್ರೆ ಮಣ್ಣು ಯಾವತ್ತೂ ಬೇರನ್ನ ಬಿಟ್ಟಿರಲ್ಲ. ನನ್ನಣ್ಣ ಯಾವತ್ತಿದ್ರು ನನ್ನೋನೆ. ನನ್ನಣ್ಣ ನನ್ನನ್ನ ಬಿಟ್ಕೊಡಲ್ಲ, ನಾನು ಅವನನ್ನ ಬಿಟ್ಕೊಡಲ್ಲ. ಹುಡ್ಗೆ ಹುಡ್ಗೆ ಎಲ್ಲರ ಮನೆಯಲ್ಲೂ ಹೆಣ್ಮಕ್ಳು ರೆಡಿ ಆಗೋದು ಲೇಟು ಅಂತಾರೆ. ನಮ್ಮ ಮನೇಲಿ ಉಲ್ಟಾ. ಯಾಕೆ ಹೇಳು? ನಿನಗಿಷ್ಟ ಆಗೋ ಥರ ರೆಡಿ ಆಗಬೇಕಲ್ಲ. ಇದು ಓಕೆನಾ? ಸೀಸನ್ಗಳು ಬದಲಾದರೂ, ವರ್ಷಗಳು ಉರುಳಿದ್ರು, ಈ ಭೂಮಿ ಹೇಗೆ ತನ್ನ ಸೌಂದರ್ಯನ ಕಳ್ಕೊಳ್ಳದೆ ಹಾಗೆ ಇರುತ್ತೋ, ನೀನು ಹಾಗೆ. ನಾವಿಬ್ಬರೂ ಸೇರಿ ಶುರು ಮಾಡಿದ್ರೆ ನಮ್ಮ ಅಂಗಡಿಗೆ ವಯಸ್ಸಾಯ್ತು. ನಿನ್ನನ್ನು ಕಟ್ಕೊಂಡ ನನಗೂ ವಯಸ್ಸಾಯ್ತು. ಆದರೆ
ನೀನ್ ಮಾತ್ರ ಹಾಗೇ ಇದೆಯ. ಆ ಸೀಕ್ರೆಟ್ ಏನು ಅಂತ ನೀನ್ ನನಗೆ ಹೇಳೋವರೆಗೂ ನಾನಿವತ್ತಿಲ್ಲಿಂದ ಕದಲೋದಿಲ್ಲ. ಅಷ್ಟೇ. ಯಾವುದೇ ಹಬ್ಬ ಹರಿದಿನ ಶುಭ ಸಂದರ್ಭ ಬಂದರೂ ನೀನ್ ಇಷ್ಟಪಟ್ಟು ತಿನ್ನೋ ಪಾಯಸ ಅತ್ತಿಗೆ ಮಾಡೋ ಥರ ಶಾವ್ಗೆ ಪಾಯಸ. ತಗೋಣ ತಿನ್ನು. ಯಾಕಣ್ಣ ಕಣ್ಣಲ್ಲೀರು? ಈ ಮನೆ ಎಲ್ಲ ವಿಷಯದಲ್ಲೂ ನಿಮ್ಮ ಅತ್ತಿಗೆನ ಜೀವಂತವಾಗಿ ನೀನು ಉಳಿಸ್ಕೊಂಡಿದ್ಯಲ್ಲಮ್ಮ, ಅದಕ್ಕೆ. ಅಣ್ಣ ಮೊದಲು ಬಾಯ್ಲಿ. ಅದಕ್ಕೆ ಇನ್ನು ಸುಮ್ಮನೆ ಹೀಗೆ ಹೇಳೋದಷ್ಟೇನೆ, ಆದರೆ ನಿನ್ನ ಜೊತೆ ಮಾತಾಡೋ ಕಾರ್ಯಕ್ರಮ ಇದೆಯಲ್ಲ ಅದು ಮಾತ್ರ ಬದಲಾಗೇ ಇಲ್ಲ. ದೇವಸ್ಥಾನ ಜೀರ್ಣೋದ್ಧಾರ ಆದ ಮಾತ್ರಕ್ಕೆ ದೇವರ ಪೂಜಾ ವಿಧಾನಗಳೆಲ್ಲ ಬದಲಾಗುತ್ತಾ? ಆದರೂ ಮಾತಾಡೋ ಅಂಥದ್ದು ಏನಿರುತ್ತೆ ಅಂತ. ಅದು ಗಂಡ ಹೆಂಡತಿ ಮಧ್ಯೆ ಇರೋ ಸೀಕ್ರೆಟ್. ಆಯ್ತಪ್ಪ ಆಯ್ತು. ಅತ್ತಿಗೆ ಇವತ್ತು ಜ್ಯುವೆಲರಿ ಶಾಪು ಆ್ಯನಿವರ್ಸರಿ ಇದೆ. ಹೀಗೆ ನಿಮ್ಮ ಜೊತೆ ಮಾತಾಡ್ತಾ ನಿಂತಿರ್ತಾನ ಇಲ್ಲ ಬರ್ತಾನ ಕೇಳಿ. ಆಯ್ತು. ಏನಾಯ್ತು? ಹೋಗ್ಬಿಟ್ ಬಾ ಅಂತ ನಿಮ್ಮ ಅತ್ತಿಗೆ ಹೇಳಿದ್ದೀನಿ, ಕೇಳಿಸೇ ಇಲ್ವಾ? ಯಾ ನಿಮ್ಮಿಬ್ಬರ ಮಾತು ನನಗೆ ನಿಜವಾಗ್ಲೂ ಅರ್ಥ ಆಗಲ್ಲ. ಟೈಮ್ ಆಯ್ತು, ಬಾ ಅಣ್ಣ ಹೋಗೋಣ. ಸೂರ್ಯ ಹುಟ್ಟಕ್ಕೆ ತಡ ಆಗ್ಬೋದು, ಆದರೆ ನಿನ್ನ ಶಿಸ್ತು ಮಾತ್ರ ಬದಲಾಗದೇ ಇಲ್ಲ ನೋಡು. ಅತ್ತೆ, ಟೈಮ್ 9 ಆಯ್ತು. ಇದು ನನ್ನ ತಿಂಡಿ ಟೈಮ್. ತಿನ್ನು ತಿನ್ನು. ಏಯ್, ನಿಮ್ಮ ಅಣ್ಣ ಇಲ್ಲೋ? ಮನೇಲೇ ಇದಾನಲ್ಲ. ಅಪ್ಪ, ವಿನಯ್, ಅಪ್ಪ ನೀವು ಹೇಳ್ದಾಗೆ ಅಂಗಡಿ ಆ್ಯನಿವರ್ಸರಿಗೆ 3 ಜನ ಪುರೋಹಿತರನ್ನ ಹೇಳಿದ್ದೀನಿ. ನಿಮ್ಮ ಇಷ್ಟದ ಪ್ರಕಾರ ನಮ್ಮ ಸಂಸ್ಕೃತಿ ತಕ್ಕ ಹಾಗೆ ಹುಲ್ಲು ಕುಣಿತ, ಹುಲಿ ವೇಷ ಎಲ್ಲ ಅರೇಂಜ್ ಮಾಡಿದ್ದೀನಿ. ನಿನ್ನ ಕಣ್ಣನ್ನು ನೋಡ್ತಾ ಇದ್ರೆ ನಿನ್ನ ವಯಸ್ಸಲ್ಲಿರೋ ನನ್ನನ್ನು ನಾನೇ ನೋಡ್ಕೊಳ್ತಿರೋ ಹಾಗಿದೆ ಕಣ. ಅದೇ ಫೈರು, ಅದೇ ಡೆಡಿಕೇಶನ್ನು, ಅದೇ ಕಮಿಟ್ಮೆಂಟು. ಬೇರೆಯವರ ಹತ್ರ ನಿನ್ನ ಬಗ್ಗೆ ನಾನು ಮಾತಾಡುವಾಗ ಹೆಮ್ಮೆ ಆಗುತ್ತೆ ಕಣೋ, ಹೆಮ್ಮೆ. ಕೀಪ್ ಇಟ್ ಅಪ್. ಅಣ್ಣ ಯಾಕೆ ಕಣ್ಣೀರಾಗ್ತಿದ್ಯಾ? ಇಂಥ ಮುಟ್ಟಾಳ ಕೆಲಸಗಳನ್ನು ಮಾಡಬೇಡಿ ಅಂತ ಎಷ್ಟು ಸಲ ಹೇಳಿದ್ದೀನಿ ನಿಮಗೆ. ನಿಮ್ಮ ಕಣ್ಣಲ್ಲಿ ನೀರು ಬರಬಾರ್ದು ಅಂತ ನಾನು ಎಷ್ಟು ಕಷ್ಟಪಟ್ಟು ಸಾಕ್ತಿದ್ದೀನಿ. ನನ್ನ ಮನ್ಸು ನೋವಾಗುವಂಗೆ ಮಾಡ್ತೀರಲ್ಲ, ಸರಿನಾ? ಅಚ್ಚೆ ಹಾಕ್ಸಿರೋದು ನಿನ್ನ ಹೆಸರು, ನೋವಾಗಕ್ಕೆ ಚಾನ್ಸೇ ಇಲ್ಲ. ಹೇಗಿದೆ ನನ್ನ ಬರ್ಡೇ ಗಿಫ್ಟು? ಹ್ಞೂ, ಆ ಕೈ ನೋಡು ಎಷ್ಟು ಕೆಂಪಾಗಿದೆ. ಅದು ನೋಡ್ತೀರ ನನ್ನ ಹೊಟ್ಟೆ ಎಲ್ಲ ಉರಿತಾ ಇದೆ. ಸುಮ್ಮನಿರು. ಇದು ನಮ್ಮ ಅಣ್ಣನ ಪ್ರೀತಿ ಅಂದ್ರೆ. ಆದ್ರೆ ನೋಡಣ್ಣ, ಅಚ್ಚೆ ಹಾಕಿರೋ ಅಜ್ಜಿ ಹೇಳ್ತಾ ಇದ್ಲು, ಅಣ್ಣ ಒಂದಿನ ಮದ್ವೆ ಆಗಿ ತಂಗಿಂದ್ರನ್ನೆಲ್ಲ ಬಿಟ್ಟು ಹೆಂಡತಿ ಹಿಂದೆ ಹೋಗ್ತಾನೆ ಅಂತ. ಅವ್ರಿಗೇನು ಗೊತ್ತು, ಆಕಾಶನ ಬಿಟ್ಟು ಯಾವತ್ತಾದ್ರೂ ನಕ್ಷತ್ರ ಇರಕ್ಕೆ ಸಾಧ್ಯನಾ ಹೇಳು? ಅದಕ್ಕೆ ಇವಾಗ ನೀನು ಅಚ್ಚೆ ಹಾಕೊಂಡಿದ್ದೀನಿ. ನೀನು ಎಲ್ಲೇ ಹೋದ್ರು ನನ್ನ ಜೊತೆನೇ ಇರ್ತೀಯ. ಅಶಿಶೋ, ನಿನಗೇನಾಯ್ತೆ? ಕಲ್ಯಾಣಿ ಅಕ್ಕನ ಗಿಫ್ಟ್ ಏನೋ ಸೂಪರು. ನನ್ನ ಗಿಫ್ಟು ಒಂದು ರೇಂಜ್ಗೆ ಓಕೆ ಓಕೆ. ಆದ್ರೆ ರುಕ್ಕು ಅಕ್ಕ ಅದು ಏನು ಗಿಫ್ಟ್ ಕೊಡ್ತಾಳೋ ಏನೋ, ಅದೇನಾದ್ರು ಅಣ್ಣಂಗೆ ಇಷ್ಟ ಆಗ್ಬಿಟ್ರೆ ಅದೇ ನನ್ನ ಪ್ರಾಬ್ಲಮ್ಮು. ಅದು ಸರಿ, ರುಕ್ಕು ಎಲ್ಲಿ? ಅಖಿಲ ಕರ್ನಾಟಕ ಆಟೋ ರಾಜ ಶಂಕರ್ನಾಥ್ ಸಂಘದಿಂದ ಆಟೋ ರೇಸ್ ಶುರುವಾಗಲಿದೆ. ಮಾಮ್, ಗಾಡಿ ಗನ್ನಾಗಿದೆ ಮಾಮ್. ಆದರೆ ಮಂಜುಂದೊಂದೇ ಡೌಟು, ಪ್ರತಿ ವರ್ಷ ಸೆಕೆಂಡು ಥರ್ಡ್ ಹೊಡಿತಾನೆ. ಯಾವತ್ತು ಫಸ್ಟ್ ಹೊಡಿತಾನೋ ಗೊತ್ತಿಲ್ಲ ಮಾಮ್. ಇಷ್ಟು ವರ್ಷದಿಂದ ಒಂದು ಲೆಕ್ಕ, ಇನ್ಮೇಲಿಂದ ಬೇರೆನೆ. ಅದು ಎಂತ ಪುಡಂಗ್ ಬಂದರೂ ಸರಿನೇ. ಈ ಸಲ ಕಪ್ಪು ನಮ್ಮದೇ. ಆಲ್ ದಿ ಬೆಸ್ಟ್ ಮಾಮ್. ಹಾಕು ಮಾಮ್. ಇದೀಗ ಆಟೋ ರೇಸ್ ಶುರುವಾಗಲಿದೆ.
ನಿಂಗೆ ಪರ್ಮಿಷನ್ ಕೊಟ್ಟಿದ್ದು. ನಿಮ್ಮ ಅಣ್ಣನ ಹೆಸರಲ್ಲಿ ನೀನ್ ರೇಸ್ ಕೇಳ್ತೀಯ? ನಿಮ್ಮ ಅಣ್ಣನ್ನ ನಾ ಮಾಡ್ದ ಅಂತ ಒಪ್ಕೊಂಡ್ಬಿಡಕ್ ಹೇಳು. ಆಗ ನೀನ್ ಗೆದ್ದಿರೋದ ನಾನು ಒಪ್ಕೋತೀನಿ. ನಾಲ್ಗೆಗೆ ಎಲ್ಬಿಲ್ಲ ಅಂತ ಗೊತ್ತು, ಆದ್ರೂ ಇತಿ ಮಿತಿಲ್ ಇರ್ಬೇಕು. ನಮ್ಮ ಅಣ್ಣನ ವಿಷಯದಲ್ಲಿ ಏನಾದ್ರೂ ಅತಿ ಮಾಡ್ದೋ ನಾಲ್ಗೆ ಕತ್ತರಿಸಿ ಕೈ ಕೊಟ್ಬಿಡ್ತೀನಿ. ಹೆಣ್ಮಗಳು ಅಂತ ಸುಮ್ಮನೆ ಬಿಡ್ರಿ. ನಿನ್ಗೆ ಹೊಡೆದಿದ್ದೀನಿ ಅಂದ್ರೆ 2 ವಿಷಯಕ್ಕೆ. ಒಂದು ನನ್ನ ತಂಗಿ ಮೇಲೆ ಕೈ ಮಾಡಕ್ ಬಂದಲ್ಲ ಅದಕ್ಕೆ, ಇನ್ನೊಂದು ಗಂಡಸ್ತನದ ಬಗ್ಗೆ ಮಾತಾಡ್ದಲ್ಲ ಅದಕ್ಕೆ. ಗುರುವೇ, ಗಂಡಸ್ತನ ಅಂದ್ರೆ ಗ್ರೌಂಡಲ್ಲಿ ಆಟೋ ಓಡಿಸ್ದಂಗಲ್ಲ. ಅಪ್ಪ ಅಮ್ಮನ್ನ ತಂಗಿಯಂದಿರನ್ನ ಚೆನ್ನಾಗಿ ನೋಡ್ಕೊಂಡು ಅವ್ರ ಆಸೆಗೆ ಆಕಾಶ ಆಗೋದು. ಅರ್ಥ ಆಯ್ತಾ? ನನ್ನ ತಂಗಿ ಇಲ್ಲಿಗೆ ಬಂದಿದ್ದಾಳೆ ಅಂದ್ರೆ ಅದು ನನ್ನ ಒಪ್ಪಿಗೆಯಿಂದನೇ. ಅದಕ್ಕೂ ಸೌಟ್ ಹಿಡಿಯ ಕೈಯಲ್ಲಿ ಸ್ಟೇರಿಂಗ್ ಹಿಡಿಯ ತೋರಿಸ್ಕೊಟ್ಟಿದ್ಯಾ. ಇದು ನಮ್ಮ ಅಣ್ಣನ 5 ವರ್ಷದ ಕನಸು. ಆಟೋ ರೇಸಲ್ಲಿ ಆಟೋಗೆ ಏನಾದರೂ ಆದರೆ ಅದನ್ನು ರಿಪೇರಿ ಮಾಡಿಸೋದಕ್ಕೆ ಸಾಲ ಮಾಡಬೇಕಾಗುತ್ತೆ ಅನ್ನೋ ಭಯಕ್ಕೆ ನಮ್ಮ ಅಣ್ಣ ಆಟೋ ರೇಸಲ್ಲಿ ಯಾವತ್ತೂ ಗೆಲ್ತಿರ್ಲಿಲ್ಲ. ಈ ಕಪ್ನ ನಾನು ನಿನ್ಗೆ ಸುಮ್ಮನೆ ಕೊಡ್ತಾ ಇಲ್ಲ ಅಣ್ಣ. ನಿನ್ನ ಮೇಲಿರೋ ಪ್ರೀತಿ ಗೌರವ ಎಲ್ಲಾನು. ಈ ಕಪ್ ನಿನಗೆ ಸೇರಬೇಕು. ಬಾ ಅಣ್ಣ, ತಗೋ. ಷಣ್ಮುಖಂಚ ಗಣಾಧೀಶಂ ಸಾಂಬಂಚ ಪರಮೇಶ್ವರಿ ಮಮ ಕಷ್ಟ ವಿನಾಶಾಯ ಸತತಂ ಚಿಂತೆಯಾಮಿ. ಹೊರಡೋಣ ಅಣ್ಣ. ಕೃಷ್ಣ ಅಪಶಕನ. ಅಪಶಕುನ ಆಗೋಂಥದ್ದು ಏನಾಗಿದೆ ಅಣ್ಣ ಈಗ? ನೀನು ಅದ್ಯಾವುದೋ ಹೆಸರು ಹೇಳಿದಲ್ಲ, ಅದು ಅಪಶಕನ. ಅದಕ್ಕೆ ಸ್ವಲ್ಪ ಹೊತ್ತು ಕೂತಿದ್ದು ಹೋಗೋಣ ಅಂತ ಬಂದೆ. ಹೆತ್ತ ಮಗನ್ನೇ ಅಪಶಕುನ ಅನ್ನೋಷ್ಟು ನಿಷ್ಠುರನ? ಕೈ ನೀಡೋರು ಕೈ ಹಿಡಿದು ನಡೆಸೋ ಗುಣ ಇದೆ. ಪ್ರೀತಿಯಿಂದ ಪರಿಹಾರನ ಬಗೆಹರಿಸೋ ಸ್ವಭಾವ ಇದೆ. ಯಾರಾದ್ರೂ ಕಷ್ಟ ಅಂತ ಬಂದ್ರೆ ಅವ್ರಿಗೆ ಸಹಾಯ ಮಾಡೋ ದೊಡ್ಡ ಗುಣ ಇದೆ. ಇದನ್ನೂ ಮೀರಿ ಅವನ ಅಪಶಕುನನ? ಅದೆಲ್ಲ ಇವ್ರು ಗಳಿಸಿದ್ದಲ್ಲ, ಪಿತ್ರಾರ್ಜಿತ ಗುಣಗಳು. ಅದಕ್ಕೆ ಮಸಿ ಬಳಿಯೋ ಥರ ಅವನು ಬದುಕ್ತಾ ಇದ್ದಾನೆ. ಮಕ್ಕಳು ಹೆತ್ತವರಿಗೆ ಹೆಗಲಾಗಿರಬೇಕು. ಇವರಿಬ್ಬರು ಹೆಸರು ಹೇಳುವಾಗ ನನಗೆ ಹೆಮ್ಮೆ ಆಗುತ್ತೆ. ಅದೇ ಅವನ ಹೆಸರು ಹೇಳುವಾಗ ನನಗೆ ಗೊತ್ತಿಲ್ಲದೆ ನನ್ನ ತಲೆ ನೆಲ ನೋಡುತ್ತೆ. ಬೆಳಗ್ಗೆ ಕೂಡ ಸೂರ್ಯ ನೋಡ್ಬೇಕು ಅಂದ್ರೆ ನಾವು ತಲೆ ತಗ್ಗಿಸ್ಬೇಕೇ ಹೊರತು ಸೂರ್ಯ ತಲೆ ತಗ್ಸೋ ಸೀನೇ ಇಲ್ಲ. ಯಶು ಡಾರ್ಲಿಂಗ್,
ಇದು ನನ್ನ ಶ್ರೀಮತಿ ಹೆಸರಲ್ಲಿದೆ. ಇಲ್ಲಿಗೆ ಬಂದು ಹೋಗೋರ್ಗೆ ಇದು ಅಂಗಡಿ ಆಗಿರ್ಬೋದು, ಅದು ನನ್ನ ದೃಷ್ಟಿಯಲ್ಲಿ ಇದು ದೇವಸ್ಥಾನ. 4-6 ಜನನ ಕಡಿದು ಕೊಚ್ಚಿಡ್ದು ಆಚೆ ದೂಕ್ಬೇಕಾ, ಇಲ್ಲ ಅವನೇ ಹೋಗ್ತಾನ ಅಂತ ಕೇಳು ಯಶೋದ. ಅಣ್ಣ ಕಾಲ ಬದಲಾದ್ರು ನನ್ನ ಮಗ ಬದಲಾಗಲ್ಲ ಅನ್ಕೊಂಡಿದ್ದೆ. ನೀನು ಹಳಿ ತಪ್ಪಿಟ್ಟೆ ಮಂಜು. ಏನ್ ನಮ್ಮಮ್ಮ ಇವತ್ತು ಎದೆಗೆ ಬಾಣ ಬಿಡ್ತಾವ್ರೆ. ಆಶೀರ್ವಾದ ಮಾಡಮ್ಮವು. ಮತ್ತಿನ್ನೇನು ಹುಟ್ಟಿದ ಹಬ್ಬದ ದಿನ ಅಮ್ಮನ ಆಶೀರ್ವಾದನೂ ತಗೊಳ್ಳದೆ ಊರೆಲ್ಲ ಸುತ್ತಾಡ್ಕೊಂಡು ಎಲ್ಲರ ದೃಷ್ಟಿನೂ ತಾಕಿಸ್ಕೊಂಡ್ ಬಂದಿದೀಯಲ್ಲ, ಬುದ್ಧಿಗಿದ್ದಿ ಇದೆಯಾ ನಿಂಗೆ? ಅಮ್ಮ 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 ಅಣ್ಣನ್ ಹುಟ್ಟಿದ ಹಬ್ಬ ದಿನ ಯಾವ್ದೇ ರೀತಿ ಗೊಂಡ್ಗಟ್ಟ ಬೇಡ ಅಷ್ಟೇ. ಇವತ್ತೇನಿದ್ರು ಸಂತೋಷ ಸಂಭ್ರಮ ಅಷ್ಟೇ ಇರ್ಬೇಕು. ಸರಿ ಹೋಯ್ತು. ನೀನ್ ಬಾರಣ್ಣ. ಅಲ್ಲಲ್ಲ, ನಿಮ್ ಸಂಭ್ರಮ ಮುಗ್ದಿದ್ರೆ ನಾನು ಕೆಲ್ಸಕ್ಕೆ ಹೋಗ್ಬೋದಾ? ಇವತ್ ಕೆಲ್ಸಕ್ಕೆಲ್ಲ ಹೋಗೋ ಹಾಗೆ ಇಲ್ಲ. ಇನ್ನು ಕೇಕ್ ಬರ್ಬೇಕು, ನಾವ್ ಅದನ್ನ ತಿನ್ಬೇಕು. ಲೇ ಅಕ್ಕ, ಕೇಕ್ ಬಂತೇನೆ? ಹಾ ಬಂತು ಬಂತು. ನಿನ್ಗೇನಾದ್ರೂ ಕೆಲ್ಸ ಹೇಳಿದ್ರೆ ಸರಿಯಾದ ಟೈಮ್ಗೆ ಮಾಡಕ್ಕೆ ಬರೋದೇ ಇಲ್ಲ ಅನ್ಸುತ್ತಲ್ವಾ? ಅದು ಒಂದು ಡೌಟ್ ಇತ್ತು. ಏನದು? ಕೇಕ್ ಮೇಲೆ ಮಂಜಣ್ಣ ಅಂತ ಹಾಕ್ಸ್ಲಾ ಅಥವಾ ದೋಸ್ತ ಅಂತ ಹಾಕ್ಸ್ಲಾ ಅಂತ. ಬರ್ಡೇ ನಮ್ಮ ಅಣ್ಣಂದು, ಮಂಜಣ್ಣ ಅಂತಾನೆ ಇರ್ಬೇಕು. ನಿನಗ್ ಬೇಕು ಅಂದ್ರೆ ಬೇರೆ ಕೇಕ್ ತಗೊಂಡು ದೋಸ್ತ ಗೀಸ್ತ ಅಂತ ಬರ್ಸ್ಕೊಂಡು ಕಟ್ ಮಾಡಿಸ್ಕೊ. ನಮ್ಮಣ್ಣ ಏನಾದ್ರೂ ಕೇಕ್ ಕಟ್ ಮಾಡದೆ ಹೋಗಿದ್ದಿದ್ರೆ ನಿನ್ನೆ ಕಟ 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 ಅಂತ ಕಟ್ ಮಾಡಾಕ್ತಿದ್ದೆ. ಇದೇ ಖುಷಿಗೆ ಮೈಸೂರು ಪಾಕಿಲ್ವಾ? ಅಪ್ಪ ಅಂತೂ ಕೇಕ್ ಬಂತು. ದೋಸ್ತ ದೋಸ್ತ, ನಾನಿಲ್ದೆ ನೀನ್ ಬರ್ಡೇನ. ಹ್ಯಾಪಿ ಬರ್ಡೇ ದೋಸ್ತ. ಬಂದೆ ನಗುತ್ತಾ ನಗುತ್ತಾ ಬಾಳು ನೀನು 100 ವರುಷ. ಇವ್ರ ಜೊತೆ ನೀನು ಸೇರ್ಕೊಂಡ್ಬಿಟ್ಟಿದ್ಯಾ? ಮತ್ತೆ ದೋಸ್ತ ಹ್ಯಾಪಿ ಬರ್ಡೇ ದೋಸ್ತ. ಥ್ಯಾಂಕ್ ಯು. ಪ್ರಪಂಚದಲ್ಲಿ ಇವ್ರಿಗೆಲ್ಲ ನೀನ್ ಬೆಸ್ಟ್ ಅಣ್ಣ ಇರ್ಬೋದು, ಆದ್ರೆ ನನಗೆ ನೀನೇ ಬೆಸ್ಟ್ ದೋಸ್ತ. ಒಡಿ ಕೈಯೇ. ಏನಾಯ್ತು? ಏನಿಲ್ಲ, ಕೇಕ್ ಕಟ್ ಮಾಡು ಒಂದು. ಶಾಂತಿ ಜ್ಯುವೆಲರ್ಸ್ನ ಮೊದಲನೇ ವರ್ಷದ ವಾರ್ಷಿಕೋತ್ಸವ ಇವತ್ತು. ಒಂದು ವರ್ಷದ ಹಿಂದೆ ಈ ಶಾಖೆಯ ಪರಿಕಲ್ಪನೆ ಬಂದಿದ್ದೆ ನಿನಗೋಸ್ಕರ. ಇದು ಇಷ್ಟರ ಮಟ್ಟಕ್ಕೆ ಬೆಳೆಯೋದಕ್ಕೆ ನೀನೇ ಕಾರಣ. ಹೇಗೆ ಒಂದು ಆಲದ ಮರ ವಿಶಾಲವಾಗಿ ಹಬ್ಕೊಂಡು 100 ಜನಕ್ಕೆ ನೆರಳು ಕೊಡುತ್ತೋ, ಅದೇ ಥರ ನೀನು 1000 ಜನಕ್ಕೆ ಬದುಕು ಕೊಡೋ ಅನ್ನದಾತ ಆಗಬೇಕು ಅನ್ನೋದು ನನ್ನ ಆಸೆ. ನೋಡಿ, ಇವತ್ತಿಂದ ಈ ಶಾಖೆಯ ಸಂಪೂರ್ಣ ಜವಾಬ್ದಾರಿಯನ್ನ ನಾನು ನನ್ನ ಮಗನಿಗೆ ವಹಿಸ್ತಾ ಇದ್ದೀನಿ. ತಗೋ. ಅಪ್ಪ ಬೇಡ. ನೀನ್ ನಿಭಾಯಿಸ್ತೀಯಪ್ಪ, ನನಗ ನಂಬಿಕೆ ಇದೆ. ತಗೋ. La 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 la. ಕೇಕ್ ಎಲ್ಲ ಮೆತ್ಕೊಂಡ್ಬಿಟ್ಟೈತೆ ಕೈಗೆ.
ಆಮೇಲೆ ಸಿಗ್ತೀನಿ. ಜಸ್ಟ್ ಮಿಸ್. ಲೈಸೆನ್ಸ್ ಇಲ್ಲದೆ ಹೈವೇಲ್ ಗಾಡಿ ಓಡಿಸ್ತಿದ್ದೀರಾ. ಆದಷ್ಟು ಬೇಗ ಲೈಸೆನ್ಸ್ ಮಾಡಿಸ್ಕೊಂಡ್ರೆ ನಿಮಗೂ ಕ್ಷೇಮ ಉತ್ತಮ. ಆದಷ್ಟು ಬೇಗ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಲೈಸೆನ್ಸ್ ಮಾಡಿಸ್ಕೊಂತೀವಿ. ಓಕೆನಾ? ಬಾಯ್. ಏನೋ ಇದು ಇಷ್ಟು ಗಮ್ಮಂತ ಇದೆ. ಬರೀ ಗುಣ ಅಲ್ಲ ಕಣೋ, ನಿನ್ನ ಕೈ ರುಚಿ ಕೂಡ ಅದ್ಗೆ ಥರಾನೇ ಇದೆ. ಅದಕ್ಕೆ ಅಡುಗೆ ಮಾಡಿದ್ರೆ 3 ಮನೆ ದಾಟಿ ಗಮ್ಮಂತ ವಾಸನೆ ಬರ್ತಿತ್ತು ಕಣೋ. ಈ ವಾಸನೆಗೆ ಹೊಟ್ಟೆ ಹಸುವಾಗಿ ಎಲ್ಲರೂ ಓಡ್ಬಂದು ಊಟ ಮಾಡ್ತಿದ್ವಿ ನೋಡು. ಇರು, ನಾನು ಟೇಸ್ಟ್ ಮಾಡ್ತೀನಿ. ಪ್ರಸಾದ ಏನೇ ಆದ್ರೂ ಮೊದಲು ದೇವ್ರಿಗೆ ನೈವೇದ್ಯ ಆಗಬೇಕು, ಆಮೇಲೆ ಭಕ್ತಾದಿಗಳಿಗೆ. ಕೃಷ್ಣ, ನೀನಿನ್ನೂ ಚಿಕ್ಕ ಮಗು ಥರಾನೇ ಇದೆಯಾ ಕಣೋ. ಅದೇ ಪ್ರೀತಿ, ಅದೇ ಮುಗ್ಧತೆ. ನಿಮ್ಮಪ್ಪ ನಿನ್ನ ಎಷ್ಟೇ ಕಡೆಗಣಿಸಿದ್ರು ನೀನು ಮಾತ್ರ ಅವ್ರನ್ನ ಎಷ್ಟು ಗೌರವಿಸ್ತೀಯ ಕಣೋ. ಯಂಗ್ ಮ್ಯಾನ್, ತುಂಬಾ ಎಮೋಷನಲ್ ಆಗಿ ಮಾಡೋ ಕೆಲಸ ಕೈ ಬಿಟ್ಬಿಟ್ಟಿಯಾ. ಇದನ್ನ ಹೇಗಾದ್ರೂ ಮಾಡಿ ನನ್ನ ದೇವ್ರು ತಿನ್ನೋವಾಗ ಮಾಡ್ತೀಯಾ? ನೋ 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 ನೋ. ಸರಿ ಬಿಡು, ಇದನ್ನೇನಾದ್ರೂ ನೀ ತಿನ್ಸಿದ್ರೆ ನೀ ನನ್ನ ನಿಜವಾಗ್ಲೂ ಪ್ರೀತಿ ಮಾಡೋ ಅತ್ತೆ ಅಂತ ಒಪ್ಕೋತೀನಿ. ಓ, ಈಗ ಪ್ರೀತಿ ಅನ್ನೋ ಪ್ರಶ್ನೆ ಹಾಕ್ಬಿಟ್ಟೆ ನೋಡು. ನಿಮ್ಮಪ್ಪ ತಿನ್ಲೇಬೇಕು, ಹಾಗೆ ನಾನು ಮಾಡ್ತೀನಿ ಕಣ. ಆಯ್ತಾಯ್ತು. ಇವತ್ತಿನ ಸ್ಪೆಷಲ್ ಬಿಸಿ ಬಿಸಿ ಬಿರಿಯಾನಿ. ಆ ಭಗವಂತ ತಿನ್ನೋ ಆಹಾರದಲ್ಲಿ ಎಷ್ಟೊಂದು ಸುಖ ಇಟ್ಟಿದ್ದಾನೆ. ಯಶೋಧ, ಅದ್ಭುತವಾಗಿದೆ ಬಿರಿಯಾನಿ. ನನ್ನ ಶಾಂತಿನೇ ಬಂದು ಅಡುಗೆ ಮನೆಯಲ್ಲಿ ನಿಂತ್ಕೊಂಡು ಈ ಬಿರಿಯಾನಿನ ಮಾಡಿ ನನಗೆ ಬಡಿಸಿರೋ ಥರ ಅನ್ನಿಸ್ತಾ ಇದೆ ಅಲ್ವಾ? ಸೂಪರ್. ಈ ಬಿರಿಯಾನಿ ಮಾಡಿದ ಕೈಗೆ ಚಿನ್ನದ ಬಳೆ ತೊಡಿಸ್ಬೇಕು. ಅದಕ್ಕೆ ರುಚಿ ನೆನಪಿಸಿರೋ ಈ ಬಿರಿಯಾನಿ ಮಾಡಿರೋ ಕೈಗಳು ಬಳೆಗಳು ಹಾಕೊಳ್ಳೋದಿಲ್ಲ, ಖಡ್ಗ ಹಾಕೊಳ್ಳುತ್ತೆ. ಕಡ್ಗನ? ಇದನ್ನ ಯಾರು ಮಾಡಿದ್ದು? ನಾನೇ ಮಾಡಿದ್ರೆ ಸಾಧಾರಣವಾಗಿರ್ತಾ ಇತ್ತು. ನಮ್ಮ ಕೃಷ್ಣ ಇದಕ್ಕೆ ಸ್ವಲ್ಪ ಜಾಸ್ತಿ ಪ್ರೀತಿ ಬೆರೆಸಿ ಮಾಡಿದಾನಲ್ಲ, ಅದಕ್ಕೆ ರುಚಿ ಬಂದಿರೋದು ಅಣ್ಣ. ಯಶೋಧ, ಇದನ್ನ ಯಾರು ಮಾಡಿದ್ರು ಅವ್ರಿಗೆ ಹೇಳು, ಇಂಥ ನಾಟಕಗಳಿಂದ ನನ್ನ ಪ್ರೀತಿ ವಿಶ್ವಾಸನ ಗಳಿಸೋದಕ್ಕೆ ಸಾಧ್ಯನೇ ಇಲ್ಲ ಅಂತ. ಮೊದಲನೇ ತೊತ್ತಲ್ಲಿ ಸುಖ ಇಟ್ಟು ಭಗವಂತ ನನ್ನ ಹೆಸರು ಹೇಳ್ತಿದ್ದಂಗೆನೆ ಅದ್ರಲ್ಲೇನು ಕಸ ಹಾಕ್ಬಿಟ್ನಾ? ಕೊಳಕು ಮನಸ್ಸಿಂದ ಮಾಡಿದ ಕೈನೂ ಕೊಳಕು, ಅಡುಗೆನೂ ಕೊಳಕು. ನಿಂತ್ಕೊಳ್ಳಿ ಕೃಷ್ಣ, ನಿಂತ್ಕೊಳ್ಳಿ. ನನ್ನನ್ನು ಯಾಕೆ ಅಷ್ಟೊಂದು ಕೀಳಾಗಿ ನೋಡ್ತೀರಾ? ನನ್ನ ಮೇಲಿರೋ ಕೋಪನ ಊಟ ತಿಂಡಿ ಮೇಲೆ ಏನೇ ತೋರಿಸ್ತೀರಾ? ನನ್ನ ಬದುಕಿನ ರುಚಿಯನ್ನೇ ಹಾಳು ಮಾಡಿ ನೀನೆಂತ ಅಡುಗೆ ಮಾಡಿದ್ರೇನು, ಅದೆಷ್ಟು ರುಚಿಯಾಗಿದ್ರೇನು? ಅಂಥದ್ದೇನು ಮಾಡಿದ್ದೇನೆ? ಸರಿ, ಏನು ಮಾಡಿದ್ರೆ ನೀವು ನನ್ನ ಒಪ್ಕೋತೀರ ಹೇಳಿ? ಒಂದು ಒಳ್ಳೆ ಮಾತೆ ಬರಲ್ವಲ್ಲ ನನ್ನ ಬಗ್ಗೆ? ನಿಮ್ಮನ್ನೇ ಕೇಳ್ತಾರದು ಹೇಳಿ. ಏನ್ ಮಾಡ್ತೀನಿ ಅಂತ ಕೇಳಿದೆಯಲ್ಲ ನೀನು? ನನ್ನ ಸಂತೋಷನ ಕಿತ್ಕೊಂಡೆ, ನನ್ನ ಸುಖಾನ್ ಕಿತ್ಕೊಂಡೆ, ನನ್ನ ನೆಮ್ಮದಿನ ಕಿತ್ಕೊಂಡೆ. ಅದಕ್ಕಿಂತಲೂ ಹೆಚ್ಚಿಗೆ ನನ್ನ ಜೀವಕ್ಕೆ ಜೀವವಾಗಿದ್ದ ನನ್ನ ಶಾಂತಿ, ನನ್ನ ವಂಶದ ಜ್ಯೋತಿ, ಈ ಮನೆ ಬೆಳಕು, ಅವಳನ್ನು ಕಿತ್ಕೊಂಡೆ. ಜನ್ಮ ಕೊಟ್ಟದ ತಾಯಿನ ಕೊಂದ ಕುಲಘಾತಕನ
ಯಾವ ತಂದೆ ಕ್ಷಮಿಸುತ್ತಾನೆ? ಇವತ್ತೇ ಕೊನೆ. ಇನ್ಯಾವತ್ತೂ ನೀನು ನನ್ನನ್ನಾಗ್ಲಿ ನನ್ನ ಪ್ರೀತಿನಾಗ್ಲಿ ಪ್ರಶ್ನೆನೂ ಮಾಡಬೇಡ, ಬಯಸ್ಲೂ ಬೇಡ. ಅದು ನಿನಗೆ ಸಿಗೋದಿಲ್ಲ, ಈ ಜನ್ಮದಲ್ಲಿ ಸಿಗೋದಿಲ್ಲ, ಜನ್ಮದಲ್ಲಿ ಸಿಗೋದಿಲ್ಲ. ಎದ್ದಳಯ್ಯ ಮೇಲೆ. ಯಾರ ನೀನು ಪೊರ್ಕಿ? ನನ್ನ ಆಟೋನ ಪಾರ್ ಮಾಡ್ಕೊಂಡು ಕುಡ್ಕೊಂಡು ಬಿತ್ಕೊಂಡಿದ್ಯಲ್ಲ, ಇಳೆ ಕೆಳಗೆ. ಯಾರು ನೀವೆಲ್ಲ? ಆಟೋನ ದೇವ್ರ ತರ ಪೂಜೆ ಮಾಡ್ತೀವಿ, ಅದನ್ನೇ ಗಲೀಜ್ ಮಾಡ್ಬಿಟ್ಟಲ್ಲ. ಹೆಣ್ಮಕ್ಳ ಮೇಲೆ ಕೈ ಮಾಡಕ್ ಬರ್ತೀಯಲ್ಲ, ಇದನ್ನೇ ನಿಮ್ಮ ಅಮ್ಮ ಸಂಸ್ಕಾರ ಕಲ್ಸಿರೋದು.